ಎಲ್ರಿಗೂ ನಮಸ್ಕಾರ. ಇದೊಂದು ಭಾಳ ವಿಶೇಷ. ಇವತ್ತು ನಮ್ಮ ಚಾಮರಾಜಪೇಟೆ, ಬೆಂಗಳೂರು ನಗರ, ನಮ್ಮ ರಾಜ್ಯಕ್ಕೆ ಭಾಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯ ಶ್ರೀ ರಾಮೇಶ್ವರ ದೇವಾಲಯ. ಈ ದೇವಾಲಯಕ್ಕೆ ದೇವರಿಗೆ ಇವತ್ತು ನಮ್ಮ ಕ್ಷೇತ್ರದ ವರಪುತ್ರ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ನಾಯಕರು, 5 ಬಾರಿ ಚುನಾವಣೆಯಲ್ಲಿ ಗೆದ್ದಂಥವ್ರು ಜಮೀರಣ್ಣವರು. ಅವರು ಇನ್ನು ಮುಂದಕ್ಕೆ ಉನ್ನತ ಸ್ಥಾನಕ್ಕೆ ಹೋಗಬೇಕು, ರಾಜ್ಯದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಬೇಕು, ಮತ್ತು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನಮ್ಮ ಕ್ಷೇತ್ರದ ಜನತೆ ಶಾಂತಿಯುತವಾಗಿರಬೇಕು, ಸುಭಿಕ್ಷೆಯಿಂದ ಇರಬೇಕು ಅಂತೇಳಿ ನಾವು ಸಂಕಲ್ಪ ಮಾಡ್ಕೊಂಡಿದ್ವಿ. ಇವತ್ತು ಅವರ ನಮ್ಮ ಶಾಸಕರಾದ ಜಮೀರಣ್ಣವರ ಆರೋಗ್ಯ ಇರಲಿ, ಅವ್ರ ಕುಟುಂಬಕ್ಕೂ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇವತ್ತು ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮದು ದೊಡ್ಡ ಸಂಕಲ್ಪ. ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರು ಅದೇ ಒಂದು ಬೇಡಿಕೆ ಇಟ್ಕೊಂಡಿದ್ದಾರೆ. ಮುಂದಕ್ಕೆ ಅವರ ಸೇವೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಸೇರಲಿ, ನಮ್ಮ ಜಮೀರ್ ಅಹ್ಮದ್ ಖಾನ್ ಅವ್ರದ್ದು ಒಂದು ಸೇವೆ ಇರಲಿ ಅಂತೇಳಿ. ಜೊತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿನೂ ಆಗಬೇಕು. ಯಾಕಂದರೆ ಜನಸಂಖ್ಯೆಗಳು ಜಾಸ್ತಿ ಆಗ್ತಾಯಿದೆ, ಸೌಲಭ್ಯಗಳು ಜಾಸ್ತಿ ಅವಶ್ಯಕತೆ ಇರೋದ್ರಿಂದ ನಮ್ಮ ಎಲ್ಲರೂ ಸರ್ವಧರ್ಮದಲ್ಲಿ ಇರ್ತಕ್ಕಂಥ ನಮ್ಮ ಜನ ಶಾಂತಿಯುತವಾಗಿರ್ಬೇಕಂತೇಳಿ ಒಂದು ಸಂಕಲ್ಪ ಮಾಡಿ ಇವತ್ತು ಶ್ರೀ ರಾಮೇಶ್ವರ ದೇವರಿಗೆ ನಾವು ಈ 108 ರುದ್ರಾಕ್ಷಿ ಮಾಲೆ, ಇದು ನೇಪಾಳಿಂದ ನಾನು ರುದ್ರಾಕ್ಷಿ ಮಠ ಅಂತೇಳಿ ಜಯಪ್ರಕಾಶ್ ಅನ್ನೋ ಗುರುಗಳು ಈ ಮಣಿಯನ್ನು ಅಲ್ಲಿ ನೇಪಾಳಿಗೆ ಹೋದಾಗ, ಯಾತ್ರೆಗೆ ಹೋದಾಗ ತೊಗೊಂಬಂದು ಕೊಟ್ಟರು. ನಾವು ಕೇಳ್ಕೊಂಡಿದ್ವಿ ಅವ್ರ ಹತ್ರ, ನೇಪಾಳಿಂದ ತರಿಸ್ಬೇಕು ಅಂತೇಳಿ ಇದನ್ನು ಮಾಡಿ ಇವತ್ತು ನಾನು ದೇವರಿಗೆ ನಮ್ಮ ಕುಟುಂಬ ಸಮೇತ ಇದು 108 ರುದ್ರಾಕ್ಷಿ ಮಾಲೆನ ದೇವರಿಗೆ ಅರ್ಪಣೆ ಮಾಡ್ತಾಯಿದ್ವಿ. ನಮ್ಮ ಗುರುಗಳಾದ ರಮೇಶ್ ಶಾಸ್ತ್ರಿಗಳು ಸ್ವೀಕರಿಸ್ಬೇಕು ಇದನ್ನು. ಓಂ ಸರ್ವಸ್ಯಾಪ್ತೆ ಸರ್ವಸ್ಯ ಜಿದ್ದೆ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ಶ್ರೀಮದಾಸ್ತ್ರ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ